ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಯಾರು ಬ್ರಾಹ್ಮಣರು? ಕಾರಣ ಇವತ್ತಿನ ವಿಷಯ ಅನೇಕ ವಿಷಯಗಳಿದ್ದಾವೆ. ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಬೇಕು. ಅನೇಕ ಗ್ರಂಥಗಳ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ವಿಷಯ ನಾನೊಬ್ಬನೇ ಇಟ್ಕೊಂಡ್ರೆ ಹೇಗೆ, ಎಲ್ಲರಿಗೂ ಹಂಚೋಣ, ಎಲ್ಲರೂ ಈ ವಿಷಯ ತಿಳ್ಕೊಳ್ಳಿ ಅನ್ನುವಂತಹ ಒಂದು ಆಸೆ. ಆ ದೃಷ್ಟಿಯಿಂದ ಕೆಲವರಿಗೆ ಅನೇಕರಿಗೆ ಸಂದೇಹ ಇದೆ. ಏನು, ಬ್ರಾಹ್ಮಣರೇ ಪೂಜೆ ಮಾಡಬೇಕಾ? ಅವನೆಂಥ ಬ್ರಾಹ್ಮಣ, ಇವನೆಂಥ ಬ್ರಾಹ್ಮಣ ಅಂತ ಬ್ರಾಹ್ಮಣರ ಮೇಲೆ ಇಲ್ಲ ಸಲ್ಲದ ಗೂಬೆ ಕೂರಿಸುವಂತಹವರು ಅನೇಕರಿದ್ದಾರೆ. ಹಾಗಾದ್ರೆ ನಿಜವಾದ ಬ್ರಾಹ್ಮಣರು ಯಾರು? ಯಾರೋ ಒಬ್ಬ ತಪ್ಪು ಮಾಡ್ತಾನೆ, ಅವನನ್ನ ಇಟ್ಟುಕೊಂಡು ಇಡೀ ಬ್ರಾಹ್ಮಣ ಸಮಾಜವನ್ನು ಬೈಯೋರಿದ್ದೇವೆ. ಒಳ್ಳೆಯವರು ಅನೇಕರಿದ್ದಾರೆ. ಹಾಗಾದ್ರೆ ನಿಜವಾದಲೂ ಬ್ರಾಹ್ಮಣರು ಅಂದ್ರೆ ಯಾರು? ನಾವು ಯಾರನ್ನ ಬ್ರಾಹ್ಮಣ ಅಂತ ಕರೀಬೇಕು? ಜಾತಿಯಲ್ಲಿ ಬ್ರಾಹ್ಮಣಿಕೆ ಇದೆಯಾ? ಹಾಗಾದ್ರೆ ಅವನಲ್ಲಿ ಅವರಪ್ಪ ಬ್ರಾಹ್ಮಣನಾದ್ರೆ ಮಗ ಬ್ರಾಹ್ಮಣನಾಗ್ತಾನ? ಹಿಂದೊಂದು ಕಾಲ ಇತ್ತು. ಅಪ್ಪ ಯಾವ ಕೆಲಸವನ್ನು ಮಾಡ್ತಾನೆ ಮಗನು ಅದೇ ಕೆಲಸವನ್ನು ಮಾಡ್ತಾನೆ. ನಮ್ಮ ಗೌರ್ಮೆಂಟಲ್ಲೂ ಅದೊಂದು ವ್ಯವಸ್ಥೆ ಇತ್ತು. ಅಪ್ಪ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರೆ ಅಪ್ಪ ಸತ್ತ ಅಂತ ಆದ್ರೆ ಅವನ ಕೆಲಸವನ್ನು ಮಕ್ಕಳಿಗೆ ಕೊಡುವಂತಹದ್ದು ಅಂತ ಇತ್ತು. ಇನ್ನ ಅವರ ಜಾತಿಗೆ ಹೇಳಿರತಕ್ಕಂತಹ ಅವರು ಮಾಡ್ತಾ ಬಂದಂತಹ ಕಸುಬು, ಅದೇ ಕಸುಬನ್ನೇ ಅವರ ಮಕ್ಕಳು ಮೊಮ್ಮಕ್ಕಳು ಮಾಡಿಕೊಂಡು ಬಂದಂತಹ ವ್ಯವಸ್ಥೆ ಇತ್ತು. ಇವತ್ತು ಅದು ಯಾವುದು ಇಲ್ಲ. ಹಾಗೆ ಬಹಳಷ್ಟು ವ್ಯತ್ಯಾಸ ಆಗಿದೆ. ಯಾರು ಏನು ಬೇಕಾದರೂ ಕೆಲಸ ಮಾಡಿಕೊಂಡು ಅವರ ಜೀವನವನ್ನ, ಅವರ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಆದರೆ ಈ ಪ್ರಶ್ನೆಗೆ ಉತ್ತರ ಕೃಷ್ಣನೇ ಹೇಳುವಂತಹ ಮಾತು, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ. ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನ ನಾನು ಮಾಡಿದ್ದೇನೆ ಅಂತ. ಹಾಗಾದ್ರೆ ಅದನ್ನು ಹೇಗೆ ಮಾಡಿದ? ಜಾತ್ಯಾ ಬ್ರಾಹ್ಮಣಿಕೆಯನ್ನು ಮಾಡಿದ್ನ? ಕೃಷ್ಣ ಹೇಳಿದ್ದು ಜಾತ್ಯಾ ಬ್ರಾಹ್ಮಣಿಕೆಯೋ ಅಂದ್ರೆ ಖಂಡಿತ ಅಲ್ಲ. ನಾವು ಹಾಗೆ ತಿಳ್ಕೊಂಡ್ರೆ ನಮಗಿಂತ ದಡ್ಡರು ಮತ್ತೊಬ್ರು ಇಲ್ಲ. ಕಾರಣ ಯಾಕೆ? ವೇದಗಳು, ಪುರಾಣಗಳು ಬ್ರಾಹ್ಮಣರು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಅಂತ ವರ್ಣನೆ ಮಾಡುತ್ತೆ. ಅಲ್ಲಿ ಎಲ್ಲಿಯೂ ಕೂಡ ಜಾತ್ಯ ಬ್ರಾಹ್ಮಣರು ಯಾರಿದ್ದಾರೆ ಅವರು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ ಹೇಳಿಲ್ಲ. ಕೇವಲ ಬ್ರಾಹ್ಮಣರು. ಹಾಗಿದ್ರೆ ಯಾರು ಬ್ರಾಹ್ಮಣರು? ಹೀಗೆ ಆ ಬ್ರಾಹ್ಮಣಿಕೆಯನ್ನು ತಿಳಿಯುವಂತಹ ಒಂದು ಪ್ರಯತ್ನ. ಇಲ್ಲಿ ಕೇವಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾನೆ ಅಂದ ಮಾತ್ರಕ್ಕೆ ಅವನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನ ಕರ್ಮ, ಅವನ ಅನುಷ್ಠಾನ, ಅವನ ತಪಸ್ಸು, ಅವನ ಶಕ್ತಿ ಅವನನ್ನು ಬ್ರಾಹ್ಮಣಿಕೆ, ಅವನಲ್ಲಿ ಬ್ರಾಹ್ಮಣತ್ವ ಬರುವ ಹಾಗೆ ಮಾಡುತ್ತೆ. ಮಹಾಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಸುಂದರವಾದಂಥ ಒಂದು ಕಥೆ ಇದೆ, ಒಂದು ಆಖ್ಯಾನ ಇದೆ. ಹಿಂದೆ ಒಬ್ಬ ಬ್ರಾಹ್ಮಣನ ಆಶ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತೆ. ಬಹಳ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಅವನಿಗೆ ಒಮ್ಮೆ ಗುರುಗಳು ಹೇಳಿದ್ರಂತೆ, ಪ್ರತಿನಿತ್ಯ ಹೋಮ ಮಾಡಬೇಕು, ಹೋಮಕ್ಕೆ ಸಮಿಧೆಗಳೆಲ್ಲ, ಕಟ್ಟಿಗೆ ಸಮಿಧೆ ಎಲ್ಲ ಆಗಿ ಹೋಗಿದೆ, ಕಾಡಿಗೆ ಹೋಗಿ ಆ ಸಮಿಧೆಯನ್ನು ತೆಗೆದುಕೊಂಡು ಬರಬೇಕು ನೀನು ಅಂತ ತಿಳಿಸಿದ್ರಂತೆ. ಸರಿ ಆಯಿತು, ಗುರುಗಳು ಆಜ್ಞೆ ಮಾಡಿದ್ದಾರೆ ಅಂತ ಹೇಳಿ ಹೋಮಕ್ಕೆ ಸಮಿಧೆ ತರಬೇಕು ಅಂತ ರಥವನ್ನ ಏರಿದ. ರಥಕ್ಕೆ ಕತ್ತೆ ಮರಿ, ಕತ್ತೆಯ ಮರಿಯನ್ನ ಕಟ್ಟಿದ್ರು. ಚಿಕ್ಕ ಹುಡುಗ ಅಲ್ವಾ, ಕತ್ತೆ ಮರಿ ಸಾಕು ಅಂತ ಹೇಳಿ ಕತ್ತೆ ಮರಿಯನ್ನ ಕಟ್ಟಿದ್ರು. ಆ ಕತ್ತೆ ಮರಿಯನ್ನು ಓಡಿಸಿಕೊಂಡು ಕಾಡಿಗೆ ಹೋಗಬೇಕು. ಪಾಪ ಕತ್ತೆ ಮರಿ ಎಲ್ಲಿ ಹೋದ್ರೂ ಮಕ್ಕಳು ತಾಯಿಯನ್ನೇ ಆಶ್ರಯಿಸ್ತವೆ. ಆದ್ರಿಂದ ಕತ್ತೆ ಮರಿ ಏನ್ ಮಾಡಿತು, ತನ್ನ ತಾಯಿಯ ಹತ್ತಿರಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಿತು, ಕಾಡಿಗೆ ಹೋಗುವ ಪ್ರಯತ್ನ ಮಾಡಲಿಲ್ಲ. ಸಿಟ್ಟು ಬಂತು ಇವನಿಗೆ, ಎದ್ವಾ ತದ್ವಾ ಬಡಿದ. ಯಾವ ಹಂತಕ್ಕೆ ಅಂದ್ರೆ ಕತ್ತೆ ಮರಿಗೆ ಪಾಪ ಬಾಸುಂಡೆ ಬಂದು ಬಿಡಿತು. ಆ ಕತ್ತೆ ಮರಿ ತನ್ನ ತಾಯಿ ಹತ್ತಿರಕ್ಕೆ ಹೋಗುವ ಕೆಲಸವನ್ನೇ ಮಾಡಿತೆ ಹೊರತು ಕಾಡಿಗೆ ಹೋಗ್ಲಿಲ್ಲ. ಕೊನೆಗೆ ಆ ಕತ್ತೆ ಮರಿಗೆ ಬಹಳ ದುಃಖವಾಗಿ ತಾಯಿ ಹತ್ತಿರ ಹೇಳ್ತಂತೆ, ಅಮ್ಮ, ಇವನೆಂಥ ಬ್ರಾಹ್ಮಣ, ಇವನು ಸಾಯೋ ತರ ಹೊಡೆದಿದ್ದಾನಲ್ವಾ, ಇವನೆಂಥ ಬ್ರಾಹ್ಮಣ, ಇವನಲ್ಲಿ ಎಂಥ ಬ್ರಾಹ್ಮಣಿಕೆ ಇದೆ ಅಂತ ಕತ್ತೆ ಮರಿ ತನ್ನ ತಾಯಿ ಹತ್ತಿರ ಕೇಳುತ್ತಂತೆ. ಆಗ ಕತ್ತೆ ಹೇಳ್ತಂತೆ,
ಬ್ರಾಹ್ಮಣ ಇವನು ಯಾವ ಬ್ರಾಹ್ಮಣ? ಇವನು ಬ್ರಾಹ್ಮಣನೇ ಅಲ್ಲ, ಇವನು ಬ್ರಾಹ್ಮಣನೇ ಅಲ್ಲ. ಯಾಕೆ? ಬ್ರಾಹ್ಮಣ ಅಂದ್ರೆ ಯಾರು, ಅವನ ಗುಣ ಏನು ಅಂತಂದ್ರೆ, ಬ್ರಾಹ್ಮಣೇ ದಾರುಣಂ ನಾಸ್ತಿ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಆಚಾರ್ಯ ಸರ್ವಭೂತಾನಾಂ ಶಾಸ್ತಾ ಕಿಂ ಪ್ರಹರಿಷ್ಯತಿ. ಇದು ಕತ್ತೆ ಹೇಳುವ ಮಾತು, ತನ್ನ ಮಗುವಿಗೆ ಹೇಳುತ್ತೆ. ಕಾರುಣ್ಯ ಇಲ್ಲದವ ಬ್ರಾಹ್ಮಣನಾಗಲಾರ, ಚಿಕ್ಕವರಲ್ಲಿ ಪ್ರೀತಿಯನ್ನ ಮಾಡದವ ಬ್ರಾಹ್ಮಣನಾಗಲಾರ, ತನಗಿಂತ ನಿಶ್ಶಕ್ತರಲ್ಲಿ ಕ್ರೌರ್ಯವನ್ನು ತೋರಿಸುವ ವ್ಯಕ್ತಿ ಬ್ರಾಹ್ಮಣನಾಗಲಾರ, ಎಲ್ಲರನ್ನೂ ಸಮಭಾವದಿಂದ ನೋಡದೇ ಇರತಕ್ಕಂತಹ ವ್ಯಕ್ತಿ ಬ್ರಾಹ್ಮಣನಾಗಲಾರ, ಉದಾತ್ತವಾದ ಆಚರಣೆಯನ್ನ ಮಾಡದೇ ಇರತಕ್ಕಂತಹ ವ್ಯಕ್ತಿ ಬ್ರಾಹ್ಮಣನಾಗಲಾರ, ಕ್ಷುದ್ರ ಕಾಮನೆಗಳನ್ನ ತ್ಯಾಗ ಮಾಡದೆ, ಸಮಾಜವನ್ನ ತಿದ್ದದೆ, ತಾನೂ ಕೆಟ್ಟ ದಾರಿಗೆ ಹೋಗಿ ಉಳಿದವರನ್ನೂ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗುವವ ಯಾವತ್ತಿಗೂ ಬ್ರಾಹ್ಮಣನಾಗಲಾರ. ಹಾಗಾದ್ರೆ ಬ್ರಾಹ್ಮಣನಾಗುವ ವ್ಯಕ್ತಿ ಹೇಗಿರಬೇಕು? ಉದಾತ್ತ ಮನೋಭಾವದಲ್ಲಿರಬೇಕು, ಸಮಾಜಕ್ಕೋಸ್ಕರವಾಗಿ ತನಗಿಷ್ಟವಾದ ವಸ್ತುವನ್ನ ವ್ಯಕ್ತಿಗಳನ್ನ ತ್ಯಾಗ ಮಾಡುವ ಬುದ್ಧಿ ಇರಬೇಕು, ಜೊತೆಯಲ್ಲಿ ತನಗೆ ಗೊತ್ತಿರುವ ವಿದ್ಯೆ, ಅಮೋಘವಾದ ವಿದ್ಯೆ, ಅದನ್ನ ಯೋಗ್ಯ ವ್ಯಕ್ತಿಗೆ ಹೇಳಿಕೊಡುವಂತಹ ಮನಸ್ಥಿತಿ ಅವನಿಗಿರಬೇಕು, ಎಲ್ಲರಲ್ಲಿಯೂ ಕೂಡ ಪ್ರೀತಿ ಇರಬೇಕು, ಎಲ್ಲರನ್ನೂ ಕೂಡ ಕಾರುಣ್ಯದಿಂದ ನೋಡಬೇಕು, ಯಾರಿಗೇ ಕಷ್ಟ ಬಂದರೂ ಕೂಡ ತನ್ನ ಕಷ್ಟ ಅಂತ ಭಾವಿಸಿ ಅವನ ಕಷ್ಟಕ್ಕೆ, ಅವನ ಹತ್ತಿರಕ್ಕೆ ಧಾವಿಸಿ ಹೋಗಿ ಅವನಿಗೆ ಸಹಾಯವನ್ನು ಮಾಡಬೇಕು. ಎಲ್ಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿಯೂ ಕೂಡ ದಯೆಯನ್ನ ಮಾಡಬೇಕು. ಇಂತಹವನು ಮಾತ್ರ ಬ್ರಾಹ್ಮಣನಾಗುತ್ತಾನೆ. ಇಂತಹ ಮನೋಭಾವ ಇಲ್ಲದ ವ್ಯಕ್ತಿ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ರಾಹ್ಮಣನಾದವ ವ್ಯಕ್ತಿ, ನೀವು ಗಮನಿಸಿ, ಅನೇಕರಿಗೆ ಋಷಿಮುನಿಗಳು ವಿದ್ಯಾದಾನ ಮಾಡಿದ್ದಾರೆ, ತಮ್ಮ ತಪಸ್ಸು ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ಎಂತಹ ಮಟ್ಟಿಗೆ ಅಂತಂದ್ರೆ, ಭಾಗವತದಲ್ಲಿ ಒಂದು ಕತೆ ಬರುತ್ತೆ. ಒಬ್ಬ ರಾಜ ಗಂಡು ಮಗುವಾಗಬೇಕು ಅಂತ ತಪಸ್ಸನ್ನು ಮಾಡ್ತಾನೆ, ಆದರೆ ಅವನಿಗೆ ಹೆಣ್ಣು ಮಗುವಾಗುತ್ತೆ. ರಾಜ ವಸಿಷ್ಠರನ್ನ ಕೇಳ್ತಾನೆ, ಗಂಡು ಮಗು ಆಗಬೇಕು ಅಂತ ಹೋಮ ಮಾಡಿದ್ರೆ ಹೆಣ್ಣು ಮಗುವಾಯ್ತಲ್ಲ, ಏನಿದು ವೈಚಿತ್ರ, ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚಾರ ಮಾಡಿದ್ದೀರೋ ಇಲ್ಲವೋ ಅಂತ. ವಸಿಷ್ಠರು ಬ್ರಹ್ಮದೇವರನ್ನ ಪ್ರಶ್ನೆ ಮಾಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಅವನ ಹೆಂಡತಿ ಹೆಣ್ಣು ಮಗುವಾಗಬೇಕು ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾಳೆ, ಆದ್ದರಿಂದ ಹೆಣ್ಣು ಮಗುವೆ ಆಯ್ತೆ ಹೊರತು ವೇದ ಮಂತ್ರಗಳು ಯಾವತ್ತಿಗೂ ಸುಳ್ಳಾಗೋದಿಲ್ಲ. ವೇದ ಮಂತ್ರಗಳು ಯಾವತ್ತಿದ್ರೂ ಸತ್ಯವೇ, ಆದರೆ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಫಲವನ್ನ ಕೊಟ್ಟಿದ್ದೇನೆ ಅಂತ ಯಾರು? ಬ್ರಹ್ಮದೇವರು ಹೇಳ್ತಾರೆ. ವಸಿಷ್ಠರನ್ನ ಕೇಳಿಕೊಳ್ತಾನೆ, ನನ್ನ ತಪ್ಪಾಯಿತು, ಇದೇ ಹೆಣ್ಣು ಮಗುವನ್ನ ಗಂಡು ಮಗುವನ್ನಾಗಿ ಮಾಡಿ ಅಂತ ಕೇಳ್ತಾನೆ. ತಮ್ಮ ತಪಶಕ್ತಿಯನ್ನ ಧಾರೆ ಎರೆದು ಆ ಹೆಣ್ಣು ಮಗುವನ್ನ ಗಂಡು ಮಗುವನ್ನಾಗಿ ಮಾಡ್ತಾರೆ ವಸಿಷ್ಠರು. ಇದು ಬ್ರಾಹ್ಮಣಿಕೆಯ ಶಕ್ತಿ, ಬ್ರಾಹ್ಮಣರ ತಪಸ್ಸಿನ ಶಕ್ತಿ. ಹಾಗಾಗಿ ಯಾರು ಬ್ರಾಹ್ಮಣ? ತನ್ನ ತಪಶಕ್ತಿಯನ್ನು ತನಗಲ್ಲದೆ ಬೇರೆಯವರಿಗಾಗಿ ತ್ಯಾಗ ಮಾಡುವಂತಹ ವ್ಯಕ್ತಿ, ಎಲ್ಲರನ್ನೂ ಸಮಭಾವದಿಂದ ಪ್ರೀತಿಯಿಂದ ಹತ್ತಿರ ಕರೆದುಕೊಳ್ಳುವ ವ್ಯಕ್ತಿ, ಕ್ರೌರ್ಯವೇ ತೋರದ ವ್ಯಕ್ತಿ ಬ್ರಾಹ್ಮಣನಾಗ್ತಾನೆ ಹೊರತು ಜಾತ್ಯ ಬ್ರಾಹ್ಮಣಿಕೆ ಅಲ್ಲ ಅನ್ನುವುದನ್ನ ಮಹಾಭಾರತದಲ್ಲಿ ಅನೇಕ ಪ್ರಸಂಗಗಳಲ್ಲಿ, ಅನೇಕ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಥರದ ಉದಾತ್ತ ಮನೋಭಾವವನ್ನ, ಈ ಥರದ ಗುಣಗಳನ್ನು ಬೆಳೆಸಿಕೊಂಡಾಗ ನಾವು ಕೂಡ ಭಗವಂತನಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ. ಬ್ರಾಹ್ಮಣರು ಭಗವಂತನಿಗೆ ಹತ್ತಿರವಾಗಿದ್ದಾರೆ ಅಂತಂದ್ರೆ ಇಂತಹ ಮನೋಭಾವ ಇರತಕ್ಕಂತಹ, ಇಂತಹ ಗುಣಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಂತಹ ವ್ಯಕ್ತಿಗಳು ಖಂಡಿತ ಭಗವಂತನಿಗೆ ಹತ್ತಿರವಾಗ್ತಾರೆ. ಹಾಗಾಗಿ ಆತ್ಮೀಯರೇ, ನಾವೆಲ್ಲ ಇಂತಹ ಗುಣಗಳನ್ನು ರೂಢಿಸಿಕೊಳ್ಳೋಣ. ನಾವೆಲ್ಲರೂ ಕೂಡ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಭಕ್ತರಾಗೋಣ. ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.